ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದನ ನೋಡೋಕ್ಕೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಸಿದ್ದು ಮತ್ತು ನನ್ನ ಫ್ರೆಂಡ್ ಯೋಗಿ ಹೋಗ್ತಾ ಇರ್ತಾರೆ. ಅವಾಗ ಯೋಗಿ ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೊಂಬಾಗ, ಸ್ವಲ್ಪ ಶಾರದನ ಫೋನಿಗೆ ಫೋನ್ ಮಾಡು ಅಂದಾಗ, ಈ ಟೆನ್ಷನಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ, ನನಗೇನು ಮಾಡೋಕ್ಕಾಗ್ತಿಲ್ಲ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಪುಟ್ಟ ಕಿರ್ತಾಡ್ತಾ ಇರಬೇಕಾದ್ರೆ ಅವಳು ಕಾಲಡಿ ಫೋನ್ ಬಿದ್ದಿರುತ್ತೆ. ಆ ಫೋನ್ನ ತಗೊಂಡು ಸಿದ್ದು ಫ್ರೆಂಡ್ಗೆ ಕಾಲ್ ಮಾಡಿದಾಗ, ಶಾರದವ್ರೆ ಹೇಗಿದ್ದೀರಾ, ಏನಾದರೂ ತೊಂದರೆ ಆಯಿತಾ, ಇಲ್ಲ ತಾನೇ, ನೀವು ಹುಷಾರಾಗಿದ್ದೀರಾ ಅಂತ ತುಂಬ ಟೆನ್ಷನಿಂದ ಮಾತಾಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ಈ ಕಡೆ ಸಿದ್ದುಗೆ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಪುಟ್ಟ ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಫ್ರೆಂಡ್ ನಾವು ಬರೋಗ್ತಿರ್ಬೇಕಾದ್ರೆ ಬಸ್ಸಿಗೆ ಈ ಥರ ಆಕ್ಸಿಡೆಂಟ್ ಆಗಿದೆ, ಅಮ್ಮ ಇಲ್ಲ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಕುಸಿದು ಬೀಳ್ತಾನೆ. ಇನ್ನೊಂದು ಕಡೆ ಏನು ಮಾತಾಡೋಕ್ಕಾಗ್ತಾನೆ ದೀಪು ಪುಟ್ಟನು ಸಹ ತುಂಬ ಅಳ್ತಾ ಇರಬೇಕಾದ್ರೆ, ಸಮಾಧಾನ ಮಾಡ್ಕೊಂಡು ನಾವು ಬರ್ತೀವಿ ಅಂತ ಯೋಗಿನು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಫೋನ್ ಕನೆಕ್ಟ್ ಆಗ್ದಲೇ ಸಿದ್ದು ಫ್ರೆಂಡ್ ಅಂತ ಕೂಗ್ತಾ ಇರ್ತಾಳೆ. ಆದರೆ ಫೋನ್ ಕನೆಕ್ಟ್ ಆಗ್ತಿರಲ್ಲ. ಅವಾಗ ತೆಗೆದು ಫೋನ್ನ ಇಸ್ಬಿಟ್ಟು ಕಣ್ಣೀರು ಹಾಕೊಂಡು ದೀಪು ಪುಟ್ಟ ಅಳ್ತಾ ಇರ್ತಾಳೆ. ಮತ್ತೆ ಇವನು ಫೋನು ಟ್ರೈ ಮಾಡ್ತಿರ್ತಾನೆ, ಆದರೂ ಸಹ ಕನೆಕ್ಟ್ ಆಗ್ತಿರ್ಲಿಲ್ಲ. ಪ್ಲೀಸ್ ಬೇಗ ಹೋಗು ಮಗ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಫಾಸ್ಟಾಗಿ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಆಂಬುಲೆನ್ಸು, ಫೈರ್ ಇಂಜಿನು ಪ್ರತಿಯೊಬ್ಬರು ಸಹ ಮೀಡಿಯಾದವರೆಲ್ಲ ಬಂದು ಕವರ್ ಆಗಿ ಪ್ರತಿಯೊಬ್ಬರು ಆಕ್ಸಿಡೆಂಟ್ ಆದವ್ರನ್ನ ಹಾಸ್ಪಿಟ್ಲಿಗೆ ರವಾನೆ ಮಾಡ್ತಾ ಇರ್ತಾರೆ. ಈ ಕಡೆ ಮೀಡಿಯಾದವರೆಲ್ಲರೂ ಸಹ ಟಿವಿಲಿ ಸುದ್ದಿನ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಎಷ್ಟೋ ದೂರದಲ್ಲಿ ಶಾರದಾ ಹೋಗಿ ಬಿದ್ದಿರ್ತಾಳೆ. ಅವಾಗ ಯಾವುದೋ ಒಬ್ಬ ವ್ಯಕ್ತಿ ನೋಡ್ಬಿಟ್ಟು ಅದನ್ನು ಬರ್ರೋ ಇಲ್ಲೊಬ್ರು ಬಿದ್ದಿದ್ದಾರೆ ಅಂತ ಕರ್ಕೊಂಡು ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಟೀಚರು ಸಹ ಬಂದುಬಿಡ್ತಾರೆ. ಟೀಚರ್ಗೆ ಹೇಳ್ತಾ ಇರ್ತಾರೆ, ಇವರು ಸಹ ಉಳಿದಿಲ್ವಲ್ಲ ಟೀಚರ್ ಅನ್ಬೇಕಾದ್ರೆ, ಓ ಮೈ ಗಾಡ್ ಅಂತ ಟ್ರ್ಯಾಜಿಡಿ ಆಗಿಬಿಡ್ತು. ಮಕ್ಕಳಿಗೋಸ್ಕರ ಇವ್ರನ್ನ ಶಾರದವ್ರನ್ನ ಕರ್ಕೊಬಂದೆ, ಇವಾಗ ಎಲ್ಲ ಮಕ್ಕಳನ್ನ ಸೇವ್ ಮಾಡಿ ಇವರೇ ತಮ್ಮ ಪ್ರಾಣನ ಕೊಟ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಕೋಮಾ ಸ್ಟೇಜಲ್ಲಿ ಶಾರದಾ ಹೋಗೇ ಬಿಟ್ಟಿರ್ತಾಳೆ. ಅವಳನ್ನ ಈ ಕಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಟೀಚರು ದೀಪನ ನೆನೆಸ್ಕೊಂಡು ದೀಪು ಹೋಗ್ಬೇಡ ಅಮ್ಮನ ಹತ್ರ ಅಂತ ಕೂಗ್ತಾ ಇರ್ತಾರೆ. ಆಗ ದೀಪಗೂ ಸಹ ಪ್ರಜ್ಞೆ ತಪ್ಪಿಟ್ಟು ಬಿದ್ದಾಗ ಅವಳನ್ನು ಎತ್ಕೊಂಡು ಸಹ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಯೋಗಿ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ, ಎಂಥ ದುರದೃಷ್ಟನ, ನಾನು ಲೈಫಲ್ಲಿ ಯಾರನ್ನೂ ಇಷ್ಟಪಡ್ತಿರಲಿಲ್ಲ, ಶಾರದವ್ರನ್ನ ಇಷ್ಟಪಟ್ಟೆ, ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನು ಕಾಪಾಡಿದ್ರು, ಆದರೆ ಇವಾಗ ಅವರು ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ, ನಾನೇ ಅವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ನೊಂದ್ಕೋತಾ ಇರ್ತಾನೆ. ಏನು ಮಾಡಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ. ಟೀಚರ್ಗೆ ಅದ್ರಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾ ಇರ್ತಾನೆ, ಕನೆಕ್ಟ್ ಆಗ್ತಿರಲಿಲ್ಲ. ಮತ್ತೆ ಡ್ಯಾಮೇಡ್ ಅಂತ ಬೈತಿರ್ಬೇಕಾದ್ರೆ, ಕಾಮ್ ಡೌನ್, ಸ್ವಲ್ಪ ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡ, ಕಾಮ್ ಡೌನ್ ಆಗಿರು ಅಂತ ಹೇಳ್ತಾ ಇರ್ತಾನೆ. ಎಲ್ಲಿ ಏನಾಗಿದೆಯೋ ಎತ್ತಾಗಿದೆಯೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಮತ್ತೆ ಕಣ್ಣೀರು ಹಾಕ್ತಾ ಇರ್ತಾನೆ. ಮಗ, ನನಗೆ ಇದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಪ್ಲೀಸ್ ಫಾಸ್ಟಾಗಿ ಹೋಗು ಅಂತ ಅಂದಾಗ, ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಕಣೋ, ನೀನು ಟೆನ್ಷನ್ ಮಾಡ್ಕೋಬೇಡ, ಏನೇನೋ ಟೆನ್ಷನ್ ಮಾಡ್ಕೊಂಡು ಏನೇನೋ ಅನ್ಕೋಬೇಡ ಆಯ್ತಾ, ಅಲ್ಲಿಗೆ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ, ದೀಪಗೂ ಶಾರದಗೂ ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಿರ್ತಾನೆ. ಆದರೆ ಇನ್ನೊಂದು ಕಡೆ ಎಲ್ಲ ಮಕ್ಕಳನ್ನ, ಶಾರದನ ದೀಪನ ಎಲ್ಲನೂ ಸಹ ಹಾಸ್ಪಿಟ್ಲಿಗೆ ಇಲ್ಲಿ ಟೀಚರ್ಸು ಶಿಫ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಶಾರದವರು ಹೋಗಲ್ಲ ಅಂತ ಅಂದರು, ನಾನೇ ಟೀಚರ್ಗೆ ಹೇಳಿ ಅವ್ರನ್ನ ಫೋರ್ಸ್ ಮಾಡಿ ಕಳಿಸ್ದೆ, ಪಾಪ ದೀಪು ಪುಟ್ಟ ನನ್ನನ್ನು ಬಾ ಅಂತ ಹಿಂಸೆ ಮಾಡಿದ್ಲು, ನಾನು ಹೋಗಲೇ ಇಲ್ಲ ಕಣೋ, ನಾನು 6 ಸೆನ್ಸ್ ಏನೋ ಹೇಳ್ತಿತ್ತು ಕಣೋ, ಶಾರದವರು ಫೋನ್ ಬಿಟ್ಟಾದಾಗ ನಾನೇ ಹೋಗಿ ಆ ಬಸ್ನ ಚೇಸ್ ಮಾಡಿ ಫೋನ್ ಕೊಟ್ಟೆ, ಆಗಲಾದರೂ ನಾನು ಅವ್ರ ಜೊತೆ ಹೋಗಬೇಕಿತ್ತು, ದೀಪು ಕರೆದ್ರು ನಾನು ಹೋಗಲಿಲ್ಲ, ನಾನು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಕಣೋ, ಅಥವಾ ಅವ್ರನ್ನೇ ನನ್ನ ಕಾರಲ್ಲಿ ಕರ್ಕೊಬರ್ಬೇಕಿತ್ತು, ಎಲ್ಲ ನನ್ನಿಂದಲೇ ಆಗಿದ್ದು ಅಂತ ಹಣೆನ ಚಚ್ಕೋತಾ ಇರ್ತಾನೆ. ಆಗ ಮತ್ತೆ ಯೋಗಿ ಹೇಳ್ತಿರ್ತಾನೆ, ನೀನು ಸಮಾಧಾನ ಮಾಡ್ಕೋ ಆಯ್ತಾ, ಅವ್ರಿಬ್ಬರಿಗೂ ಏನೂ ಆಗಿರಲ್ಲ ಅಂತ, ದೇ ವಿಲ್ ಬಿ ಸೇಫ್ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಸುಮಿತ್ರ ಮತ್ತು ದಶರಥ ಇಬ್ಬರು ಕಣ್ಣೀರು ಹಾಕ್ತಾ ಇರ್ತಾರೆ. ಸುಮಿತ್ರ ಅಂತೂ ಸಿಕ್ಕಾಬಟ್ಟೆ ಅಳ್ತಿರ್ಬೇಕಾದ್ರೆ ಅವನು ಸಮಾಧಾನ ಮಾಡ್ತಾ ಇರ್ತಾನೆ. ಆದರೆ ಟಿವಿಲಿ ನ್ಯೂಸ್ ಬರ್ತಲೇ ಇರುತ್ತೆ, ಶಾಲಾ ವಾಹನ ಕ್ಯಾಟರಿಂಗ್ಗೆ ಡಿಕ್ಕಿ ಹೊಡೆದು ಈ ಥರ ಅಪಘಾತದಲ್ಲಿದ್ದಾರೆ ಅಂತ ಹೇಳ್ತಿದ್ದನ್ನೆಲ್ಲ ನೋಡಿ ಮತ್ತಷ್ಟು ಶಾಕ್ಗೆ ಒಳಗಾಗ್ತಾಳೆ ಸುಮಿತ್ರ. ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ, ಹಾಗೆ ಪೋಷಕರು ಮತ್ತು ಟೀಚರ್ಸ್ಗಳನ್ನು ಹಾಸ್ಪಿಟ್ಲಿಗೆ ರವಾನೆ ಮಾಡಲಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ರೀ ನೋಡ್ರಿ ಅಂತ ಹೇಳ್ತಾ ಇರ್ತಾಳೆ. ಏನೂ ಆಗಲ್ಲ, ಶಾರದಾ ಮತ್ತು ದೀಪು ಹುಷಾರಾಗಿ ಮನೆಗೆ ಬಂದೇ ಬರ್ತಾರೆ, ನಿಷ್ಕಲ್ಮಶವಾದ ಮನಸ್ಸಿರೋರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲ ರೀ, ನನಗೆ ಸಂಕಟನ ತಡ್ಕೊಳಕ್ಕಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿ ಜ್ಯೋತಿಗೆ ಬಂದು, ಮಾಮ್ ಏನಾಯ್ತು ಅಂದಾಗ, ಜೋ ನೋಡು ಅಂತ ಟಿವಿ ತೋರಿಸಿದಾಗ ಅವಳಿಗೂ ಸಹ ಶಾಕ್ ಆಗಿಬಿಡುತ್ತೆ. ಮತ್ತು ಟಿವಿನಲ್ಲೆಲ್ಲ ಬರ್ತಾ ಇರುತ್ತೆ, ಈ ಥರ ಚಿಂತಾಜನಕವಾಗಿದೆ, ಮಕ್ಕಳ ಸ್ಥಿತಿಯೆಲ್ಲ ಆಗಿದೆ, ಶಾಲಾ ವಾಹನ ಕ್ಯಾಟರಿಗೆ ಡಿಕ್ಕಿ ಹೊಡೆದು ಕತ್ಕೊಂಡೆಲ್ಲ ಉರಿತಾ ಇದೆ, ಎಷ್ಟೋ ಮಕ್ಕಳನ್ನ ಹಾಗೆ ಪೇರೆಂಟ್ಸ್ನ ಹಾಸ್ಪಿಟ್ಲಿಗೆ ರವಾನೆ ಮಾಡ್ತಿದ್ದೀವಿ ಅಂತ ಎಲ್ಲ ಹೇಳಿದ್ ನೋಡಿ ಜ್ಯೋತಿಗನಿಗೂ ತುಂಬ ಶಾಕ್ ಆಗ್ತಿರುತ್ತೆ. ಆದರೆ ಪಾರಿಜಾತ ಮಾತ್ರ ಒಳಗಡೆ ಖುಷಿ ಪಡ್ತಾ ಇರ್ತಾಳೆ. ಮತ್ತು ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ, ಅಲ್ಲಿ ಏನಾಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅಂದಾಗ, ಇಲ್ಲ ಇನ್ನೊಂದ್ಸಲ ಫೋನ್ ಮಾಡಿ ಪ್ಲೀಸ್, ಟ್ರೈ ಮಾಡಿ ಶಾರದಾ ಫೋನಿಗೆ ಅಂತ ತುಂಬ ಫೋರ್ಸ್ ಮಾಡಿ ಮತ್ತೆ ಕಾಲ್ ಮಾಡಿಸ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಪಾರಿಜಾತ ಹತ್ರ ಬಂದುಬಿಟ್ಟು, ಗ್ರಾನಿ ಏನಾಗಿರ್ಬೋದು ಶಾರದಾಗೆ ಅಂದಾಗ, ಏನಾರಾಗಲಿ ನೀನು ಯಾಕೆ ಟೆನ್ಷನ್ ತಗೋತಿ, ಅವಳು ಮನೆಗೆ ಬರ್ದಲೇ ಇರಲಿ ಅಂತ ಬೇಡ್ಕೊ ಅಂತ ಅನ್ಬೇಕಾದ್ರೆ, ಮಮ್ಮನಿಗೆ ಆಕ್ಸಿಡೆಂಟ್ ಆದಾಗ ಅವಳೇ ಕಾಪಾಡಿದ್ದು ಅಲ್ವಾ ಅನ್ಬೇಕಾದ್ರೆ, ನೀನು ಬೇಕಾದರೆ ದೊಡ್ಡ ಕಟೌಟ್ ಹಾಕಿ ಹಾರ ಹಾಕು, ಇವಾಗ ಅವಳು ಮನೆಗೆ ಬರ್ದಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ.
ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೋದ್ರು ತಲೆ ಬಿಡು ಗೋಲ್ಡಿ, ನೀನ್ಯಾಕೆ ಟೆನ್ಷನ್ ತೊಗೋತಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ಗ್ರಾನಿಂದಾಗ, ನೋಡು ಶಾರದಾ ಆ ಕೆಲಸ ಮಾಡಿದ್ಲು, ಈ ಕೆಲಸ ಮಾಡಿದ್ಲು, ಒಳ್ಳೆ ಕೆಲಸ ಮಾಡಿದ್ಲು ಅಂತ ನನಗೆ ನೀನು ಹೇಳಕ್ಕೆ ಬರಬೇಡ ಆಯಿತಾ, ಬಿಟ್ಟಾಕ ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಬೈತಾ ಇರ್ತಾಳೆ. ನೋಡು ಗೋಲ್ಡಿ ಆಯಿತಾ, ಅವಳಿಂದ ಸಿಗಬೇಕಾಗಿದ್ದ ಸುಖ ಸಂತೋಷ ಎಲ್ಲ ಹಾಳಾಗಿ ಹೋಗಿತ್ತಾಯ್ತಾ, ಸದ್ಯ ಅವಳು ತೊಲಗಿದ್ಲು, ಇನ್ಮೇಲಾದರೂ ನೀನು ನೆಮ್ಮದಿಯಾಗಿರು, ನೀನು ತಲೆ ಕೆಡಿಸ್ಕೋಬೇಡ, ಎರಡು ಪೀಡೆ ತೊಲಗಿದ್ದೇವೆ ಅಂತ ಅನ್ಕೋ ಅಂತ ಹೇಳ್ತಾ ಇರ್ತಾಳೆ. ಹೇಗೋ ಭಗವಂತ ನಮ್ಮನ್ನ ಕಾಪಾಡಿದ್ದೇನೆ ಬಿಡು ಅಂತ ಒಳೊಳಗೆ ನಗ್ತಾ ಇರ್ತಾಳೆ. ಈ ಕಡೆ ದಶರಥ ಶಾರದಾ ಫೋನ್ಗೆ ಟ್ರೈ ಮಾಡ್ತಿರ್ತಾನೆ, ಯಾಕೋ ರೀಚ್ ಆಗ್ತಿಲ್ಲ ಸುಮಿತ್ರಾ ಅಂತ ಹೇಳಿದಾಗ ಮತ್ತಷ್ಟು ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾಳೆ. ಮತ್ತೆ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಆಂಬುಲೆನ್ಸ್ಗೆ ಎಲ್ಲ ಮಕ್ಕಳನ್ನ ಶಿಫ್ಟ್ ಮಾಡಿ ಶಾರದನ್ನ ಎದೆ ಮೇಲೇ ಸಹ ಈ ಕಡೆ ದೀಪು ಪುಟನು ಮಲಗಿಸ್ಬಿಟ್ಟು ಆಂಬುಲೆನ್ಸ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಆಂಬುಲೆನ್ಸ್ ಹೋಗೇ ಬಿಡುತ್ತೆ. ಆ ಕಡೆಯಿಂದ ಸಿದ್ದು ಮತ್ತು ಯೋಗಿ ಬಂದಾಗ ಇಳಿದು ನೋಡಿದ ತಕ್ಷಣ ಬಸ್ ಹತ್ಕೊಂಡು ಉರಿತಾ ಇರುತ್ತೆ. ಅದನ್ನು ನೋಡಿ ಇಬ್ಬರು ಶಾಕ್ ಆಗಿಬಿಡ್ತಾರೆ. ಆಗ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದು ಬಸ್ಸಲ್ಲಿ ಇರ್ಬೋದು ಅಂತ ಹತ್ತಿ ನೋಡೋಕೆ ಹೋಗ್ತಿರ್ಬೇಕಾದ್ರೆ, ಬೇಡ ಕಣೋ ಅಷ್ಟು ಬೆಂಕಿ ಉರಿತಾ ಇದೆ, ನೀನು ಹೋಗಬೇಡ ಅಂದಾಗ, ನನಗೇನಾದರೂ ಪರವಾಗಿಲ್ಲ ಮಗ, ಶಾರದಾ ದೀಪು ಬಸ್ ಒಳಗೆ ಇದ್ದಾರೆ, ನಾನು ನೋಡ್ತೀನಿ ಅಂತ ಇರ್ತಾನೆ. ನೋಡು ಮಗ, ಇಷ್ಟು ಹತ್ಕೊಂಡು ಉರಿತಾ ಐತೆ, ಅದರೊಳಗೆ ಶಾರದಾ ದೀಪು ಇದ್ರೂ ಸಹ ಇಷ್ಟೊತ್ತಕ್ಕ ಇರಲ್ಲ ಕಣೋ ಅಂತ ಅಂದಾಗ ಮಾತನ್ನ ಕೇಳಿ ಶಾಕ್ ಆಗಿ ಸಿದ್ದು ಕುಸ್ತು ಬಿದ್ದೇ ಬಿಡ್ತಾನೆ. ಯೋಗಿ ಹೇಳ್ತಾ ಇರ್ತಾನೆ, ನಿನಗೆ ತಲೆ ಕೆಟ್ಟಿದೇನೋ, ಬ್ರೈನು ಕೆಲಸ ಮಾಡ್ತಿಲ್ಲ ಅಂತ ಅನಿಸುತ್ತೆ, ಟೆನ್ಷನಲ್ಲಿ ಏನೇನೋ ಮಾಡಬೇಡ ಕಣೋ, ಅರ್ಥ ಮಾಡ್ಕೋ, ಯಾರನ್ನಾದ್ರೂ ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಟೀಚರ್ ಹತ್ರ ಬಂದುಬಿಟ್ಟು, ನೋಡಿ ಇಲ್ಲಿ ಬಸ್ಸಲ್ಲಿ ಶಾರದಾ ದೀಪು ಇದ್ರು, ಅವ್ರ ಬಗ್ಗೆ ನಿಮ್ಗೇನಾದರೂ ವಿಷಯ ಗೊತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಟೀಚರ್ ಹೇಳ್ತಾ ಇರ್ತಾರೆ, ದೀಪು ಪುಟ್ಟನಿಗೆ ಏನೂ ಆಗಿಲ್ಲ, ಆದರೆ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾಗೆ ಏನಾಯಿತು ಅಂತ ಮತ್ತೆ ಸಿದ್ದು ಕೇಳ್ತಿರ್ಬೇಕಾದ್ರೆ, ಎಲ್ಲ ಮಕ್ಕಳು ಪ್ರಾಣಗಳನ್ನು ಉಳಿಸಿದ ದೇವತೆ, ಅವರು ಪ್ರಾಣ ಬಿಟ್ಬಿಟ್ರು ಅಂತ ಅಂದಾಗ ಮಾತನ್ನ ಕೇಳಿ ಯೋಗಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಆಗ ಸಿದ್ದು ಮತ್ತೆ ನೆಲದ ಮೇಲೆ ಕುಸ್ತು ಬಿದ್ದೇ ಬಿಡ್ತಾನೆ. ಹಾಗೆ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಅವನನ್ನು ನೋಡಿ ತನ್ನ ಫ್ರೆಂಡು ಸಹ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ಮತ್ತು ಸುಮಿತ್ರಾ ಇಬ್ಬರು ಕಣ್ಣೀರಾಗ್ತಾ ಇರ್ತಾರೆ. ಏನಾಗಲ್ಲ ಸಮಾಧಾನ ಮಾಡ್ಕೊತ ಮತ್ತೆ ದಶರಥ ಸಮಾಧಾನ ಮಾಡ್ತಿರ್ತಾರೆ. ಅವರಿಬ್ಬರನ್ನ ಅಳೋದು ನೋಡಿ ಈ ಕಡೆ ಜ್ಯೋತಿಕನು ಸಹ ತುಂಬ ಫೀಲ್ ಮಾಡ್ಕೊತಿರ್ತಾಳೆ. ಆದರೆ ಪಾರಿಜಾತ ಮಾತ್ರ ಅವಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ದಶರಥ ಹೇಳ್ತಾ ಇರ್ತಾನೆ, ಈ ಮನೆ ಬೆಳಕು ನಮ್ಮನ್ನೆಲ್ಲ ಕಾಪಾಡಿದಾಳೆ, ಅವಳಿಗೆ ಏನೂ ಆಗಲ್ಲ ಸುಮ್ಮನಿರು ಅಂತ ಅಂದಾಗ, ನನಗೆ ಗೊತ್ತು ರೀ ನಿಮಗೂ ಎಷ್ಟು ಆತಂಕ ಆಗ್ತಿದೆ ಅಂತ, ನಿಮ್ಮ ಕಣ್ಣು ನೋಡಿದರೆ ಗೊತ್ತಾಗ್ತಿದೆ, ನನಗಾಗೋ ಆತಂಕನೇ ನಿಮಗೂ ಆಗ್ತಿದೆ, ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ದೇವ್ರು ಯಾಕೆ ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ, ಒಂದ್ರ ಮೇಲೆ ಒಂದು ನಮಗೆ ಕೊಡ್ತಾನಲ್ಲ, ನಾವೇನು ಅನ್ಯಾಯ ಮಾಡಿದ್ದೀವಿ, ಆ ದೇವ್ರಿಗೆ ನಾವು ಇಷ್ಟನೇ ಇಲ್ವ ಅನ್ಬೇಕಾದ್ರೆ ಗೋಲ್ಡಿ ಬಂದು ಹೇಳ್ತಾ ಇರ್ತಾಳೆ, ಅಮ್ಮ ಬೇಜಾರು ಮಾಡ್ಕೋಬೇಡ, ದೇವ್ರೇನು ಮಾಡುತ್ತೆ, ದೇವ್ರು ಇದಕ್ಕೆ ಹೊಣೆ ಅಲ್ಲ, ನೀವೇ ಹೇಳ್ತಿದ್ವಲ್ವ ಎಲ್ಲ ನಮ್ಮ ಹಣೆ ಬರ ಸರಿ ಇರಬೇಕು ಅಂತ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಕರ್ಮ ಮಾಡಿದ್ನೋ ಯಾವ ಜನ್ಮದಲ್ಲಿ, ಅದಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತಾಳೆ ಬಿಡಿ, ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ದೀರ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾನಿಲ್ಲಿ ಇರಲ್ಲ, ನನ್ನ ಕೈಲಿ ಇರೋಕ್ಕಾಗಲ್ಲ, ದೀಪು ಮತ್ತು ಶಾರದಾ ಎಲ್ಲಿದ್ದರೂ ಅಲ್ಲಿಗೆ ಹೋಗೋಣ, ಬೇಗ ಬನ್ನಿ ಅಂತ ಕಣ್ಣೀರು ಹಾಕ್ತಿರ್ತಾಳೆ. ಸಮಾಧಾನ ಮಾಡ್ಕೋ, ಸಿದ್ದು ಆ ಸ್ಪಾಟಿಗೆ ಹೋಗಿದ್ದಾನಲ್ವಾ, ಏನಾಗಿದೆ ಅಂತ ವಿಷಯನ ತಿಳ್ಕೊಳ್ಳೋಣ, ಅವನಿಗೆ ಕಾಲ್ ಮಾಡ್ತೀನಿ ಅಂತ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಫೋನ್ ಮಾಡೇ ಬಿಡ್ತಾನೆ. ಅವಾಗ ಫೋನಲ್ಲಿ ಹೇಳ್ತಾ ಇರ್ತಾನೆ ಸಿದ್ದು, ಏನು ಹೇಳ್ದಲೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಏನಾಯಿತು ಅಂತ ಹೇಳು ಸಿದ್ದು ಪ್ಲೀಸ್, ಅಲ್ಲಿ ಶಾರದಾ ಮತ್ತು ದೀಪು ಇದ್ದಾಳ ಅಂತ ಕಣ್ಣೀರು ಹಾಕೊಂಡು ಈ ಕಡೆ ಸುಮಿತ್ರಾ ಕೇಳ್ತಾ ಇರಬೇಕಾದ್ರೆ ಸಿದ್ದು ಅತ್ತೆ ಅಂತ ಇರ್ತಾನೆ. ನೋಡು ಸಿದ್ದು ಏನಾಯಿತು ಅಂತ ಸರಿಯಾಗಿ ಹೇಳು ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಇಲ್ಲ ಅತ್ತೆ, ದೀಪು ಪುಟ ನಮ್ಮ ಜೊತೆ ಇಲ್ಲ, ಜೊತೆಗೆ ಶಾರದಾ ಅಂತೂ ನಮಗೆ ಹೇಳ್ದಲೇ ಹೊರಟು ಹೋಗಿದ್ದಾರೆ ಅಂತ ಅಂದಾಗ ಮಾತನ್ನ ಕೇಳಿ ಶಾಕ್ ಆಗಿ ಸುಮಿತ್ರಾ ಹಾಗೆ ಕುಸಿದು ಬೀಳ್ತಾಳೆ. ಈ ಕಡೆ ಸಿದ್ದುನು ಸಹ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ. ಏನು ಮಾತಾಡಬೇಕು ಅಂತ ಗೊತ್ತಾಗದರೆ ಹಾಗೆ ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಅತ್ತೆ ನಮ್ಮನೆ ಬೆಳಕಾಗಿದ್ದ ಶಾರದಾ ಇನ್ನು ಮುಂದೆ ನಮ್ಮ ಜೊತೆ ಇಲ್ಲ ಅಂತ ಹೇಳಿದಾಗ ಈ ಕಡೆ ಸುಮಿತ್ರಾ ಕುಸ್ತು ಕೆಳಗಡೆ ಬಿದ್ದುಬಿಟ್ಟು ಜ್ಞಾನ ತಪ್ಪಿಡ್ತಾಳೆ. ಮಮ್ಮ ಏನಾಯಿತು ಅಂತ ಜ್ಯೋತಿಕ ಬಂದು ನೀರು ಕುಡಿಸಿ ಸಮಾಧಾನ ಮಾಡಿ ಕೇಳ್ತಿರ್ಬೇಕಾದ್ರೆ, ನಮ್ಮನೆ ಬೆಳಕಾಗಿದ್ದ ಶಾರದಾ ನಮ್ಮನ್ನೆಲ್ಲ ಕತ್ಲೆಗೆ ದೂಡಿ ಹೋಗ್ಬಿಟ್ಲು ರೀ ಅಂತ ಕಣ್ಣೀರು ಹಾಕೊಂಡು ತಲೆ ಚೆಚ್ಕೋತಾ ಇರ್ತಾಳೆ. ಏನಾಯಿತು ಅಂತ ಸರಿಯಾಗಿ ಹೇಳು ಅಂತ ದಶರಥ ಕೇಳ್ತಿರ್ಬೇಕಾದ್ರೆ, ನಮ್ಮನೆ ಬೆಳಕು ಅಂತ ಹೇಳ್ತಿದ್ರಲ್ಲ, ಇವಾಗ ಶಾರದಾ ತೀರ್ಕೊಬಿಡ್ಲು ಕಣ್ರಿ ಅಂತ ಅಂದಾಗ ಮಾತನ್ನ ಕೇಳಿ ದಶರಥನಿಗೂ ಸಹ ತುಂಬ ಟೆನ್ಷನ್ ಆಗಿ ಕಣ್ಣೀರು ಹಾಕ್ತಿರ್ತಾನೆ. ಈ ಕಡೆ ಜ್ಯೋತಿಕನಿಗೂ ಸಹ ತುಂಬ ಟೆನ್ಷನ್ ಆಗ್ತಿರುತ್ತೆ. ಆದರೆ ಪಾರಿಜಾತ ಮಾತ್ರ ದೇವ್ರೆ ನನಗೆ ಒಳ್ಳೇದು ಮಾಡಿದೆ ಅಂತ ಕೈ ಮುಗಿತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕನ ತಪ್ಪಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ನನಗೆ ಶಾರದಾ ಬೇಕು, ನಮ್ಮ ಅಮ್ಮಮ್ಮ ಮತ್ತು ಶಾರದಾ ನನಗೆ ಬೇಕು, ಅವರು ಸತ್ತೋಗ್ಯಾರೆ ಅಂತ ನನ್ನ ಕೈಲಿ ಅರಗಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ದಶರಥನ ಹಗ್ ಮಾಡಿಕೊಂಡು ಹಾಗೆ ಮತ್ತೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ದಶರಥ, ದೇವರೇ ಎಂಥ ಕಷ್ಟಕ್ಕೆ ನಮ್ಮನ್ನು ಸಿಲುಕಿದೆ, ಶಾರದನಿಗೆ ಇಂಥ ಅನ್ಯಾಯ ಮಾಡಿದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಯೋಗಿ ಸಮಾಧಾನ ಮಾಡಿ, ಪ್ಲೀಸ್ ಬಾ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಬರೋಣ, ಹಾಸ್ಪಿಟ್ಲಿಗೆ ಹೋಗೋಣ ಫಸ್ಟು ಅಂತ ಸಮಾಧಾನ ಮಾಡಿ ಸಿದ್ದುನ ಕಾರ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಮೀಡಿಯಾದವರೆಲ್ಲರೂ ಸಹ ಕವರ್ ಮಾಡ್ತಾ ಇರ್ತಾರೆ. ಪ್ಲೀಸ್ ಕಾಮ್ ಡೌನ್ ಆಯಿತಾ, ಟೆನ್ಷನ್ ತೊಗೋಬೇಡ, ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಇಷ್ಟು ಟೆನ್ಷನ್ ತೊಗೋಬೇಡ, ರಿಯಾಲಿಟಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಅಂದಾಗ, ಇಲ್ಲ ಕಣೋ ನನಗೆ ಸಮಾಧಾನ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಷ್ಟು ಸಂಕಟ ಯಾವತ್ತೂ ಆಗಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಫಾಸ್ಟಾಗಿ ಡ್ರೈವಿಂಗ್ ಮಾಡು ಆಯಿತಾ, ನಾನು ಶಾರದಾರನ್ನ ಕಣ್ಣಾರೆ ನೋಡಬೇಕು, ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ಬೇಗ ನಡೆಯೋ ಅಂತ ಕಾರ್ನ ಬೇಗ ಫಾಸ್ಟಾಗಿ ಓಡಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.